ಒಬ್ಬರ ಮನಸ್ಸನ್ನು ನೋಯಿಸುವುದು ಸಾಧ್ಯವೇ ಅಲ್ಲ. ಒಬ್ಬರ ಮನಸ್ಸನ್ನು ಗೆಲ್ಲುವುದು ಅಥವಾ ಅವರ ಮನಸ್ಸನ್ನು ಪರಿವರ್ತನೆ ಮಾಡುವುದೇ ನಿಜವಾದ ಸಾಧನೆ. ನಾವು ಹೆಚ್ಚು ಚಿಂತಿಸಿದಷ್ಟು ಬದುಕು ಗೊಂದಲಮಯವಾಗುತ್ತೆ. ಆದ್ದರಿಂದ ದೇವರೇ ನಮ್ಮ ಭವಿಷ್ಯದ ದಿನಗಳನ್ನು ನಿರ್ಧರಿಸದೆ ಜ್ಞಾಪನೆ ಬಿಟ್ಬಿಡಿ. ಪ್ರತಿಯೊಂದು ಬದಲಾವಣೆಯ ಹಿಂದೆ ಬಲವಾದ ಪ್ರೇರಣೆಯಿರುತ್ತೆ. ಜೀವನದಲ್ಲಿ ಎಲ್ಲವೂ ಇದ್ದಾಗ ಇಬ್ಬರು ಯಾರು ಎನ್ನುವುದು ಗೊತ್ತಾಗೋದಿಲ್ಲ. ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಟ್ಟಾಗ ನಿಮ್ಮವರು ಯಾರು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಾವು ಸಂಪಾದಿಸಿದ ಒಡವೆ, ವಸ್ತ್ರ, ಹಣ, ಆಸ್ತಿ, ಸಂಪತ್ತು ಇವೆಲ್ಲದಕ್ಕೂ ನಾವೇ ಕಾವಲುಗಾರರು ಆಗಬೇಕು. ಆದರೆ ನಾವು ಸಂಪಾದಿಸಿದ ದಾನ, ಧರ್ಮ, ವಿದ್ಯೆ, ಪುಣ್ಯ ಇವೆಲ್ಲವೂ ನಮಗೆ ಕಾವಲು ಆಗಿರುತ್ತೆ. ಕರ್ಮದ ಏಟು ತುಂಬ ಭಯಂಕರವಾಗಿರುತ್ತೆ. ನಮ್ಮ ಸಂಗ್ರಹವಾದ ಪುಣ್ಯ ಯಾವಾಗ ಮುಗಿದು ಹೋಗುತ್ತದೆ ಎಂದು ನಮಗೆ ತಿಳಿಯುವುದಿಲ್ಲ. ಪುಣ್ಯ ಮುಗಿದು ಹೋದ ನಂತರ ಸಮರ್ಥನ ರಾಜನು ಕೂಡ ಭಿಕ್ಷೆ ಬೇಡಬೇಕಾಗುತ್ತೆ. ಆದ್ದರಿಂದ ಯಾರೆಂದಿಗಾದರೂ ಮೋಸ, ಕಪಟ, ವಂಚನೆ ಮಾಡಿ ಯಾರ ಆತ್ಮವನ್ನು ನೀವು ಮೋಸ ಪಡಬೇಡಿ. ಮೋಸ ಮಾಡುವ ಪ್ರತಿಯೊಬ್ಬರು ಹೇಳುವ ಮೊದಲನೆಯ ಮಾತು, ನಾನು ಎಲ್ಲರ ಥರ ಅಲ್ಲ, ನನ್ನನ್ನು ನಂಬುವವನನ್ನು ದೇವರು ಬೇಕಾದಂತೆಯೇ ಸಂಬಂಧನ ತಪ್ಪಿಂದ ದೂರ ಮಾಡಿಬಿಡುತ್ತಾನೆ. ಕಾರಣ ಇಷ್ಟೇ, ನಮಗೆ ತಿಳಿಯದ ಸತ್ಯ ಆ ಭಗವಂತನಿಗೆ ತಿಳಿಯುತ್ತಿರುತ್ತದೆ ಅಂತ. ಮನಸ್ಸಿಟ್ಟು ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದಿದ್ದೆ ತಿನ್ನುವ ಅನ್ನ, ಕಷ್ಟಗಳಿಗೊತ್ತು ಕಷ್ಟಪಟ್ಟು ಸಂಪಾದನೆ, ಇಷ್ಟಪಟ್ಟು ಮಾಡುವ ದೈವ ಮತ್ತು ಇವೆಲ್ಲವೂ ಯಾರದನ್ನು ಯಾವತ್ತೂ ಕೈ ಬಿಡುವುದಿಲ್ಲ. ಯಾರನ್ನ ಜೀವನದಲ್ಲಿ ಕೀಳಾಗಿ ನೋಡಬೇಡಿ. ನಾಳೆ ಅವರು ಕೈ ಕಟ್ಟಿ ನಿಲ್ಲುವ ಆ ಸಮಯ ನಿಮಗೂ ಬರಬಹುದು. ಆಡಿಕೊಳ್ಳುವ ಜನ ಊರಾರು ಇದ್ದರೆ ಏನು, ನೋಡಿಕೊಳ್ಳುವ ಜನ ತನ್ನನ್ನು ಮೇಲಿದ್ದಾನೆ ಇತರರ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಉನ್ನಿಸಿ ಸಾಗುವುದಷ್ಟೇ ಕಾಯಕ. ಮಸಣಕ್ಕೆ ಹೊರಟ ತಿರಿಗೆ ಎಷ್ಟೇ ಹೂವಿನಿಂದ ಅಲಂಕಾರ ಮಾಡಿದರೂ ವ್ಯರ್ಥ. ಹಾಗೆ ಮನುಷ್ಯತ್ವದ ಅರಿವೇ ಇಲ್ಲವರಿಗೆ ಎಷ್ಟೇ ಪ್ರೀತಿ ತೋರಿಸಿದರೂ ಕೂಡ ವ್ಯರ್ಥನೇ. ಕೊನೆಗೂ ಒಂದು ಮಾತು, ಕಾಲಚಕ್ರದ ಮುಂದೆ ಎಲ್ಲರೂ ಒಂದೇ. ನೋಯಿಸಿದವರ ಪ್ರೀತಿಸಿದವರಾಗಲಿ, ಬೈದವರಾಗಿ ಬೈಸಿಕೊಂಡವರಾಗಲಿ, ಬೆಗಳಿದವರಾಗಲಿ ಹೊಗಳಿದವರಾಗಲಿ, ಮೇಲಿದ್ದವರು ಕೆಳಗಿರಲೇಬೇಕು. ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.